ನೈಸ್ ವಿರುದ್ಧ ತೊಡೆ ತಟ್ಟು ಬಿಟ್ಟಿದ್ದಾರೆ ದಳಪತಿಗಳೀಗ. ಯಾವುದೇ ಕಾರಣಕ್ಕೂ ಕೂಡ ನೀವು ಟೋಲ್ ಕಟ್ಟಬೇಡಿ ಅಂತಿದ್ದಾರೆ. ನೋಡಿ, ನೈಸ್ ವಿರುದ್ಧ ತೊಡೆ ತಟ್ಟಿದ್ದಾರೆ ದಳಪತಿಗಳು. ಅದರಲ್ಲೂ ಜೆಡಿಎಸ್ ನಿಂದ ಒಂದು ಕ್ಯಾಂಪೇನ್ ಶುರುವಾಗಿದೆ. ಟೋಲ್ ಕಟ್ಟಬೇಡಿ ಅನ್ನುವಂತ ಒಂದು ಕ್ಯಾಂಪೇನ್. ನೈಸ್ ಕಂಪನಿಯನ್ನ ಟೇಕ್ ಓವರ್ ಮಾಡಬೇಕು. ಸರ್ಕಾರ ಯಾಕೆ ಸುಮ್ಮನೆ ಇದೆ? ರೈತರಿಗೆ ಸರ್ಕಾರ ಪರಿಹಾರಗಳನ್ನ ಕೊಡಬೇಕು. ಇನ್ನೂ ಕೂಡ ಪರಿಹಾರಗಳು ಸರಿಯಾಗಿ ಸಂದಾಯ ಆಗಿಲ್ಲ. ಭೂಮಿ ಕಳೆದುಕೊಂಡ ರೈತರಿಗೆ ಪರಿಹಾರಗಳನ್ನ ಕೊಡಿ. ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಆಗ್ರಹಿಸಿದ್ದಾರೆ. ಈಗಾಗಲೇ ಪ್ರಶ್ನೆಯನ್ನ ಮಾಡಿದ್ರು, ಸರ್ಕಾರದ ಗಮನಕ್ಕೆ ತರುವಂತ ಕೆಲಸ ಕೂಡ ಆಗಿತ್ತು. ಈಗ ನಥಿಂಗ್ ನೈಸ್ ಅಂತ ಯಾರು ಕೂಡ ಟೋಲ್ ಕಟ್ಟೋದಕ್ಕೆ ಹೋಗಬೇಡಿ. ಇಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಗಳು ಏನಾಗಿದೆ, ಜಾಗಗಳನ್ನ ಏನು ಒತ್ತುವರಿ ಮಾಡ್ಕೊಂಡಿದ್ದೀರಿ, ಯಾವುದು ಕೂಡ ಕಾನೂನುಬದ್ಧವಾಗಿ ಆಗಿಲ್ಲ. ಹಾಗಾಗಿ ಟೋಲ್ ಕಟ್ಟೋದಕ್ಕೆ ಹೋಗಬೇಡಿ. ಈ ಕೂಡಲೇ ಅದನ್ನ ಟೇಕ್ ಓವರ್ ಮಾಡೋ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಭೂಮಿ ಕಳ್ಕೊಂಡವರಿಗೆ ಸರಿಯಾದ ಪರಿಹಾರಗಳು ಏನೇನು ಹೋಗಬೇಕು ಆ ಅನ್ನದಾತರಿಗೆ ನೀವು ಕೊಡಿ ಅಂತ ಜೆಡಿಎಸ್ ಈಗ ಒಂದು ಅಭಿಯಾನವನ್ನ, ಒಂದು ಕ್ಯಾಂಪೇನ್ ಶುರು ಮಾಡಿಕೊಂಡಿದ್ದು. ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಜೆಡಿಎಸ್ನ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಓಡಾಡ್ತಕ್ಕಂತ, ಇಲ್ಲಿ ಸಂಚಾರ ಮಾಡತಕ್ಕಂತ ಕಮ್ಯೂಟರ್ಸ್ ಏನಿದ್ದಾರೆ ಅವ್ರ ಮೇಲೆ ಇದು ಯಾಕೆ ಇಷ್ಟು ದೊಡ್ಡ ಹೊರೆಯನ್ನ ಹೊರಿಸ್ತಾ ಇದ್ದೀರಿ? ನೀವು ಇಲ್ಲಿ ಯಾವ್ದು ಕಂಪ್ಲೀಷನ್ ಮಾಡ್ಕೊಂಡಿಲ್ಲ. ಒಂದ್ ಕಡೆ ರೈತರಿಗೆ ಭೂಮಿ ಕಿತ್ಕೊಂಡಿದ್ದೀರಿ, ಆ ಭೂಮಿ ಕಾಂಪನ್ಸೇಷನ್ ಸಿಕ್ಕಿಲ್ಲ. ಮತ್ತೊಂದ್ ಕಡೆ ಇವತ್ತು ನೀವು ಇಲ್ಲಿ ಜನ ಪ್ರತಿನಿತ್ಯ ನೈಸ್ ರಸ್ತೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಎಕ್ಸಾರ್ಬರೆಂಟ್ ರೇಟ್ಸ್ ನ ಇಟ್ಕೊಂಡಿದ್ದೀರಿ, ಯಾವ್ದು ಕಂಪ್ಲೀಷನ್ ಮಾಡ್ಕೊಂಡಿಲ್ಲ. ಯಾತಕ್ಕೋಸ್ಕರ ಜನ ಕಟ್ಟಬೇಕು, ಟೋಲ್ ಯಾತಕ್ಕೆ ಕಟ್ಟಬೇಕು ಜನ ಅಂತಕ್ಕಂಥದ್ದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಯಾವಾಗ ಸನ್ಮಾನ್ಯ ಕುಮಾರಣ್ಣ ಅವರು ಪ್ರಥಮವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಆರ್ಡರ್ನೇ ಮುಂದಿಟ್ಟು ಪ್ರೆಸ್ ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಬಹಳ ಜನಕ್ಕೆ ಅರಿವಾದಂಥದ್ದು ಯಾತಕ್ಕೋಸ್ಕರ ನಾವು ಟೋಲ್ ಅನ್ನ ಕಟ್ಟಬೇಕು ಅನ್ನೋಂಥದ್ದು. ಟೋಲ್ಗಳಲ್ಲಿ ಬಹಳ ಜನ ಸಾರ್ವಜನಿಕರು ಟೋಲ್ ಅನ್ನ ಕಟ್ಸ್ಕೊಳ್ತಕ್ಕಂಥ ವ್ಯಕ್ತಿಗಳ ಜೊತೆ ಮಾತನಾಡೋದನ್ನು ಕೂಡ ನಾವು ನೋಡಿದ್ದೇವೆ. ಈಗ ನಾವು ಇಲ್ಲಿ ನಿಮ್ ಎದುರುಗಡೆ ಬಂದು ನಿಂತಿರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇವತ್ತಿನ ವಿಚಾರ ಇಷ್ಟೇ. ನಥಿಂಗ್ ನೈಸ್ ಅನ್ನೋ ಒಂದು ಅಭಿಯಾನವನ್ನ ಇವತ್ತು ಜನತಾದಳ ಪಕ್ಷ ಒಂದು ವೆಬ್ಸೈಟ್ ಅನ್ನ ಲಾಂಚ್ ಮಾಡೋ ಮೂಲಕ, ನಥಿಂಗ್ ನೈಸ್ ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ಬಹುಶಃ ಪ್ಲೇ ಕಾರ್ಡ್ಸ್ ಎಲ್ಲ ಇಲ್ಲೇ ಇದೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.